ಶ್ರೀಮಂತ ಶರತ್. ಆಹಾ, ಶ್ರೀಮಂತ ಶರತ್ ಅವರು ಸೊಬಗಿನ ಸೋಗು ಹಾಕಿಕೊಂಡು ಈ ಮುಂಚಾನೆಯ ಮಂಜಿನಲ್ಲಿ ನಮ್ಮ ಮನೆಯವರು ಬಂದಿದ್ದಿರಲ್ಲ, ಬಂದ ಕೆಲಸವೇನು? ಮಹತ್ವದ ಕೆಲಸವಿದೆ ಜ್ಯೋತಿ. ಬಂಧು ಬಾಂಧವ್ಯನೆಲ್ಲ ಕಳೆದುಕೊಂಡು ಅಬಲೆಯಾಗಿ ಖಗೋಳವನ್ನೇ ಸುತ್ತಿ ತಿರುಗುತ್ತಿರುವ ಈ ನಿನ್ನ ಜೀವಕ್ಕೆ ಮತ್ತೊಂದು ಹೊಸ ಜೀವ ಜೋಡಿಸಬೇಕೆಂದು ಬಂದೆ. ನಿನ್ನಂಥವನ ಸಹಾಯದ ಅವಶ್ಯಕತೆ ನನಗೇನು ಇಲ್ಲವಲ್ಲ. ಅಂದ್ಮೇಲೆ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಜ್ಯೋತಿ. ತಾರುಣ್ಯ ಮನದಲ್ಲಿ ತುಂಬಿ ತುಳುಕುತ್ತಿರುವ ಈ ನಿನ್ನ ಅಂಗ ಸೌಂದರ್ಯದ ಸವಿಸುಖ ಮುಂದೆ ತೀರಬೇಕೆಂದು ಬಂದಿರುವೆ. ಹಂಬಲಿಸಿ ಬಂದಿರುವ ಈ ಶರತನ ಸತಿ ನೀನಾಗದಿದ್ದಲ್ಲಿ ನಿನ್ನ ಮಾನಭಂಗದ ತೆರೆ ಹರಿದು ಕರಿನಾಗರನಾಗಿ ಹೆಡೆ ಎತ್ತಿ ಕಚ್ಚಿ ತೀರಿಸಿಕೊಳ್ಳುವೆ ನನ್ನ ಕಾಮದ ದೃಶ್ಯವನ್ನು. ಸಾಕು, ಬಾಯಿ ಮುಚ್ಚೋ ಮನುಷ್ಯತ್ವವಿಲ್ಲದ ಮರ್ಕಟ. ಆ ನಿನ್ನ ಕರಿನಾಗದ ಹಲ್ಲನ್ನು ಕೀಳುವ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ತಿಳಿದುಕೊಂಡಿದ್ಯಾ? ಮನೆಯಲ್ಲಿ ಯಾರು ಇಲ್ಲದಾಗ ನಿರಪರಾಧಿಯಾದ ಒಂದು ಹೆಣ್ಣಿಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ, ನೀನೊಬ್ಬ ಗಂಡಸೇನ ಭಂಡ. ನೀನೆಷ್ಟೇ ಚೀರಾಡಿದ್ರು ಕೂಡ ನನಗಿಲ್ಲ ನಿನ್ನ ಭೀತಿ. ಆ ಭೀತಿಯನ್ನೇ ತಿಳಿಸಿ ಹೇಳಲಿಕ್ಕೆ ಬಂದಿದ್ದೇನೆ ನಿಮ್ಮಂತ ಹೆಣ್ಣಿನ ನಾಯಕನಾಗಿ. ನೀನೀಗ ನನ್ನ ಮಾತನ್ನು ಮನ್ನಿಸಿ ನಿನ್ನ ಧ್ಯೇಯ ನನಗರ್ಪಿಸದಿದ್ದರೆ ದಹಿಸಿ ಬಿಡುವೆ ನನ್ನ ಸೇರೆಂಬ ಕ್ರೋಧ ಅಗ್ನಿಯಲ್ಲಿ. ನಿಜ, ಈ ರೀತಿ ಗರ್ತಿಯರಿಗೆ ಬೆದರಿ ಹಾಕಿ ಪುಂಡರ ಹಿಂಡಿಂದ್ರನ್ನ ರಂಡೇರನಾಗಿ ಮಾಡಿ ಅವರ ಮನೆಯನ್ನು ಹಾಳು ಮಾಡುವ ನೀನ ಬಾಯಿ ಜಗದ ಷಂಡ. ಷಂಡ ಜ್ಯೋತಿ, ಮನ್ಮಥನ ಅವತಾರವನ್ನೆತ್ತಿ ಬಂದಿರುವ ಈ ಪುರುಷ ಸಿಂಹಕ್ಕೆ ಷಂಡನೆಂದು ಮಗಳಿದೆಯಾ ಹೆಣ್ಣೆ? ನಿನ್ನಂತೆ ಹಾರಾಡಿ ಕುಣಿಯುವ ನೂರಾರು ಹರಿಯದ ಬಾಲಿಯರ ಭಗ್ನಗೊಳಿಸಿದವನು ಈ ಶರತ್. ನಿನ್ನಂತೆ ಕಾಮಿನಿಯರ ಕಾಮತೃಷೆಗಾಗಿ ಈ ಕಲಿಯುಗಕ್ಕೆ ಆಗಮಿಸಿ ಬಂದಿರುವನು ಈ ಶರತ್. ಈಗ ಅಂದದ ಅರಮನೆಯಲ್ಲಿ ಚಂದಾಗಿ ಬೆಳೆದು ನಿಂತಿರುವ ಈ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ತನ್ನ ಸತಿಯನ್ನಾಗಿಸಿಕೊಳ್ಳಲು ಬಂದಿರುವನು ಈ ಶರತ್. ಬೇಗನೆ ಇದನ್ನು ನಿನ್ನ ಕೊರಳಿಗೆ ಕಟ್ಟಿಕೊಂಡು ಒಪ್ಪಿಕೋ, ನಾನೇ ನಿನ್ನ ಸತಿಯನ್ನು. ಸತಿ ಏನೋ ಶಬ್ದ ತಿಪ್ಪೆಯಲ್ಲಿ ಬಿದ್ದ ಮಾವಿನ ಗಟ್ಟೆ ಅಂತ ತಿಳಿದುಕೊಂಡಿದ್ದೇನೋ? ಹೇ ನೀಚ, ಭಕ್ತಿಗಾಗಿ ಮುಕ್ತಿ ಮಾರ್ಗಕ್ಕಾಗಿ ಅಗ್ನಿರಸ ತೈಲವನ್ನೇ ಹೊತ್ತಿಸಿದ ಅಕ್ಕ ಮಹಾದೇವಿಯಂತೆ ನಾನು ಕೂಡ ಒಂದು ಹೆಣ್ಣು. ಅದನ್ನೆಲ್ಲ ಮರೆತು ನೀನು ಒಂದು ಹೆಜ್ಜೆ ಮುಂದಿಟ್ಟು ಬಂದು ನನ್ನೇನೆಲ್ಲ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ನಿನ್ನ ಪರಿಣಾಮ ನೆಟ್ಟಿಗಾಗ್ಲಿಕ್ಕಿಲ್ಲ. ಹೇ ನೀಚ, ನೀನು ತೋರಿಸುವ ಏನೇನು ಚಿನ್ನದ ಸರ ನಿನ್ನ ಮರಣಕ್ಕೆ ಕಾರಣವಾದಿದ್ದು ಎಚ್ಚರದಿಂದಿರು. ನನಗೆ ಎಚ್ಚರ. ಜ್ಯೋತಿ, 12ನೇ ಶತಮಾನದ ಕಥೆ ಪುರಾಣ ಬೇಸಿ ತೋರಿಸಬೇಡ ನನ್ನ ಮುಂದೆ. ಇದು 20ನೇ ಶತಮಾನದ ಅಂತ್ಯಭಾಗ. ಈ ಶತಮಾನದಲ್ಲಿ ನನ್ನಂತ ಅಪ್ರತಿಮ ಪರಾಕ್ರಮ ಗಂಡು ಕಣ್ಣಿಟ್ಟ ಹೆಣ್ಣಿನ ಕೈ ಹಿಡಿದು ತಾಳಿ ಕಟ್ಟದೇ ಬಿಡಲಾರರು. ಅದರಲ್ಲೂ ನೀನು ನನ್ನ ಸೊಸೆಯಾಗಿ ನನಗೆ ಮೀಸಲಿಟ್ಟ ಹೆಣ್ಣಾಗಿರುವಾಗ ನಾನಿನ್ನನ್ನು ಕೊಕ್ಕಿ ತಿನ್ನದೇ ಬಿಡಲಾರೆ. ಬಾ ಬೇಗ ಎನ್ನವನಾಗದಕ್ಕೆ. ನೀನೇನಾದ್ರೂ ಒಂದು ಹೆಜ್ಜೆ ಮುಂದಿಟ್ಟು ಬಂದು ನನ್ನನ್ನು ಮುಟ್ಟಿದ್ದು ನಿಜವಾದ್ರೆ ಮೆಟ್ಟಿನ ಪೆಟ್ಟನ್ನೇ ಹಾಕಿ ಕೋಟಿನ ಕಟ್ಟೆ ನೇರಿಸಿ ಗಾರ್ತಿಯರ ಎದುರುಗಡೆ ನಿನ್ನ ಅಪಮಾನಗೊಳಿಸಬೇಕಾದಿತ್ತು ಜೋಕೆ. ಕೋರ್ಟು
ಬಿದ್ದಿರುವಾಗ ಏನು ಮಾಡಲಾರದು ನಿನ್ನ ಮೆಟ್ಟು. ಕೋರ್ಟಿನ ಕಟ್ಟೆ ಹಚ್ಚಿ ನೋಟಿನ ಕಟ್ಟನ್ನೇ ನ್ಯಾಯಾಧೀಶನ ಕೋರ್ಟಿನಲ್ಲಿ ತುಂಬಿದಾಗ ಅಪರಾಧಿಯಾದವನು ನಿರಪರಾಧಿಯಾಗಿ ಕ್ಷಣದಲ್ಲಿಯೇ ಹೊರಬರುತ್ತಾನೆ ಆ ನಿನ್ನ ಕೋರ್ಟಿನಲ್ಲಿ. ಸರ್ವ ಸಂಪತ್ತನ್ನೇ ತುಂಬಿಕೊಂಡಿರುವ ಈ ನಿನ್ನ ಮನೆಯಲ್ಲಿ ಸರ್ವ ನಿನ್ನ ಮಂದಿ ಮಕ್ಕಳದೆಲ್ಲ ಕೊಲೆಯಾಗಿ ಹೋಯಿತಲ್ಲ, ಆಗ ಅವರಿಗೆ ಏನು ಶಿಕ್ಷೆ ನೀಡಿತು ಈ ನಿನ್ನ ಕೋರ್ಟು? ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ಕಳ್ಳ ಕದಿಮರು ನಮ್ಮಿಂದ ಬಾಳಿ ಬೆಳಕುತ್ತಿರುವಾಗ ನಮ್ಮನ್ನೇನು ಮಾಡಲಾರದು ಆ ನಿನ್ನ ಕೋರ್ಟು. ಜ್ಯೋತಿ, ಏನು ಹೇಳಲಿ? ಸಮಾಜದ ಮುಂದೆ ಗರತಿ ಅನಿಸಿಕೊಂಡವರೇ ಗರುಡಗಂಡನಂತ ಗಂಡನನ್ನು ಗೊಂಡೆಟ್ಟುಕೊಂಡು ಮಿಂಡನ ಕೈ ಹಿಡಿದು ತಿರುಗುತ್ತಿರುವಾಗ ನೀ ಜಗದ ಕಣ್ಣಾಗಿ ಬಾಳುವಿಯಾ ನನ್ನ ಕಣ್ಣೆದುರಿನಲ್ಲಿ? ಜಗದ ಕಣ್ಣು ಅಷ್ಟೇ ಈಗ ಹಣದಾಸೆ, ಹೆಣ್ಣಿನ ಆಸೆಗಾಗಿ ಹೆಣ್ಣಿನ ಜೀವನದಲ್ಲಿ ಆಟವನ್ನು ಆಡ್ತಾ ಅವರ ಬಾಳಿಗೆ ಬೆಂಕಿ ಬರೆಯಲಿ ನೀಡುವ ನಿಮ್ಮಂತ ಚಾಂಡಲ್ರಿಗೆ ಶಿವನ ಉರಿಗಣ್ಣಾಗಿ ಮಾಡ್ತೀನಿ ನಾನು. ಉರಿಗಣ್ಣ? ಅದರಲ್ಲೂ ಶಿವನ ಉರಿಗಣ್ಣು? ಆ ಶಿವನ ಉರಿಗಣ್ಣನ್ನೇ ಗೆದ್ದು ಜರಾಸಂಧ ಅವತಾರವನ್ನೆತ್ತಿ ಬಂದಿರುವ ಈ ಶರತನಿಗೆ ನೀನೆತ್ತಲ ಉರಿಗಣ್ಣು. ನಾ ಮತ್ತು ಹಾಕಿ ಜರಾಸಂಧ ರಾಕ್ಷಸನ ಅವತಾರವನ್ನು ಎತ್ತಿ ನಿಂತರೆ ಎತ್ತಲೆಯಾಗಿ ಬಂದು ಬೀಳುವಿ ನನ್ನ ಅರಮನೆಯಲ್ಲಿ. ಅರಮನೆ ಅರಿವಿಲ್ಲದ ಪಾಪಿ, ನಿನಗೇನು ಗೊತ್ತಾದ್ರ ಮಹಿಮೆ ಏನು ಅಂತ? ಹಿಂದೆ ಆಡಿನ ಜರಾಸಂಧ ಶ್ರೀಕೃಷ್ಣ ಪರಮಾತ್ಮನ ತೊಡೆಯ ಮೇಲೆ ಕುಳಿತುಕೊಂಡಾಗ ಮೊರೆದು ಬಿದ್ದು ಅವನ ಕಣ್ಣುಗಳು, ಅಷ್ಟೇ ಅಲ್ಲವೇ ತುಂಡಾಗಿ ಹೋಯ್ತು ಅವನ ಸಾಕಷ್ಟು ಕೈಗಳು. ನೋಡ, ನೀನು ಇದೇ ರೀತಿ ಮಾತಿಗೆ ಮಾತು ಬಳಸಿ ನನ್ನನ್ನ ಬಯಸಿದ ನಿಜವಾದ್ರೆ ವನಕ್ಕೆ ಓಪವನಂತೆ ಕೊಚ್ಚಿ ಹಾಕಬೇಕಾದಿತ್ತು ಈ ಮನೆ ಎಂಬ ಯುದ್ಧ ಭೂಮಿಯಲ್ಲಿ. ಯುದ್ಧವಾದರೂ ಬದ್ಧನಾಗಿ ಹೋರಾಡಿಕೊಳ್ಳುವ ಶಕ್ತಿ ನನ್ನಲ್ಲಿದೆ. ನಿಜ, ಶಕ್ತಿ ನನ್ನಲ್ಲಿದೆ ಅಂತ ಹಾರಾಡಿ ಯುದ್ಧದಲ್ಲಿ ಸೋತಾಗ ಮತ್ತೆ 13 ಸಾರಿ ಯುದ್ಧವನ್ನು ಮಾಡಿದ್ರು ಕೂಡ ಭೀಮನಿಂದ 10 ಪಾಲಾಯಿತು ಅವನ ದೇಹ. ಮಹಾಭಾರತದ ಮಾತು ಬೆಳೆಸಿ ಕೆರಳಿಸಬೇಡ ನನ್ನ ಕಾಮಕೇಸರಿಯನ್ನು. ನಿನ್ನ ಕಾಮದಿಂದ ಕಂಗೆಟ್ಟು, ನಿನ್ನ ಆಸ್ತಿಗೆ ಬಂಡಗೆಟ್ಟು, ನಿನ್ನ ರೂಪಕ್ಕಾಗಿ ಗತಿಗೆಟ್ಟು ಬಂದಿರುವನು ಈಶ್ವರ. ನೀನಿದರ ಪ್ರತಿಫಲವಾಗಿ ಪ್ರಚಲಿಸಿ ನನ್ನ ಬಾಳಿನ ಜ್ಯೋತಿಯಾಗಿ ಈ ಸೋದರ ಮಾವನ ಮಡದಿ ನೀನಾಗದಿದ್ದರೆ ಇದೇ ಗುಂಡಿನಿಂದ ತುಂಡಾಗಿ ಬೀಳುವುದು ಈ ನಿನ್ನ ತುಂಡಾದ ಶರೀರ. ಏನೋ ಹೆದರಿಸ್ತಾ ಇದೀಯ? ನೀನಿನ ಹೆದರಿಕೆಗೆ ಹೆದರ ಹೆಣ್ಣು ನಾನಲ್ಲ ಕಣೋ. ಶರತ್, ನೀನು ಬಾಯದಷ್ಟು ಬಂದು ನಿನ್ನ ಪಕ್ಕದಲ್ಲಿ ಮನೆಗೆ ನಿನಗೆ ಸುಖ ನೀಡೋದಕ್ಕೆ ನನ್ನನ್ನೇನು ನೀನಿಟ್ಟುಕೊಂಡು ಸೋಳೆ ಅಂತ ತಿಳಿದುಕೊಂಡಿದ್ಯಾ? ನೀನು ಇದೇ ಪಿಸ್ತಲಿಂದ ನನ್ನೆದಿಗೆ ಗುಂಡ ನಿಟ್ಟು ಕೂಡ ಚಿಂತೆ ಇಲ್ಲ. ಆದ್ರೆ ಇನ್ನೊಂದು ಮಾತನ್ನ ಮಾತಾಡಿದ ನಿಜವಾದ್ರೆ ಕಾಲಲ್ಲಿರುವ ಚಪ್ಪಲೆ ಕೈಯಲ್ಲಿ ಬರಬೇಕಾದಿತ್ತು. ಜೋಕೆ ಹಠ ಸಾಧಿಸಬೇಕೆಂದು ಬಂದಿರುವ ಈ ಘಟ್ಟ ಸರ್ಪಕ್ಕೆ ದಿಟ್ಟ ಮಾತನಾಡಿದೆಯಾ ಕೆಟ್ಟ ಸುಳ್ಳೆ? ಮುಗಿತು ನಿನ್ನ ಶೀಲದ ಕತೆ. ಮೊದಲ ಬಡ ಹುಡುಗಿಯ ಶರಗನ್ನು ನಾನು ಈ ವಿಷಯದಲ್ಲಿ ಭಾಗವಹಿಸಿ ನನ್ನನ್ನು ಒತ್ತು ನನ್ನ ಕೋಪ ಕೆರಳಿಸಿದ ನೀನ್ಯಾವನಲೆ? ಶ್ರೀಮಂತಿಕೆ ಸೊಕ್ಕಿನಿಂದ ಪರಸ್ತ್ರೀ ಹೆಣ್ಣು ಮಕ್ಕಳ ಮೇಲೆ ಕಾಮನಕ್ಕೆ ಅದಕ್ಕೆ ಏರಿಸುವ ಕಣ್ಣನ್ನು ಕಿತ್ತಿ ನಿಮ್ಮನ್ನು ಎರೆಗುಂಡಿಗೆ ರಕ್ತ ಶೀಳಿ
ರಕ್ತ ಕುಡಿಯುವ ನಿಮ್ಮನ್ನು ನಿರ್ಮಾಣಕ್ಕೆ ಬಂದಿರುವ ಕೆರೆಯ ಗಂಡು ಹುಲಿ. ಲೇ ಹುಲಿಯ! ಬರೀ ಹುಲಿಯನಲ್ಲ, ನಿನ್ನನ್ನು ಮೆಟ್ಟಿ ಶೀಲದ ಬಂದ ಬೆಟ್ಟದ ಹುಲಿ. ಬೆಟ್ಟದ ಹುಲಿ ಹುಲಿಯ